ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ನಾವು ಒಂದು ಅತ್ಯಂತ ಕುತೂಹಲಕಾರಿಯಾದ ವಿಷಯವನ್ನು ನಾವು ನೋಡೋಣ. ಅದು ಏನಪ್ಪ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ, ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದ್ದೆ. ಸೊ ಒಂದು ನಿಫ್ಟಿ ಏನಕ್ಕೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳಿದ್ದೆ, ಇನ್ನೊಂದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಹೇಳಿದ್ದೆ, ಮತ್ತು ನಿಫ್ಟಿ ಅನಾಲಿಸಿಸ್ನ ಹೇಳಿದ್ದೆ ಅಲ್ವಾ. ಸೊ ಇದೆಲ್ಲದಕ್ಕೂ ಚೆನ್ನಾಗಿ ಇವತ್ತು ಬುಲ್ ರನ್ ಆಗಿದ್ದನ್ನು ನಾನು ಹೇಳಿದೆ ಅಲ್ವಾ. ಸೊ ಈ ಬುಲ್ ರನ್ ಆಗೋದಕ್ಕೆ ಮೇಯ್ನ್ ಕಾರಣ ಏನು? ಸೊ ಯಾವ ವಿಷಯ ತುಂಬ ಕಾತುರದಿಂದ ಕಾಡಿಸಿತ್ತು ಅದು ಈಗ ಹೊರಬಿದ್ದಿದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನಪ್ಪ ಆ ನ್ಯೂಸು, ಯಾವುದು ಇಷ್ಟು ಕುತೂಹಲಕಾರಿಯಾದ ವಿಷಯ ಅಂದರೆ, ನೋಡಿ ನಿಮ್ಮ ಕಣ್ಮುಂದೆ ಇದೆ. ಏನು FII ಅಂದರೆ ಏನು? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟು, ನೀವು ನೋಡ್ತಾ ಇರೋದು ನಿಜ. ಸೊ FII ಮತ್ತು DIIಸ್ನ ಡೇಟಾ, ಇವತ್ತಿನ ಡೇಟಾ ಹೊರಬಿದ್ದಿದೆ. ಇವತ್ತಿನ ಮೇಜರ್ ಬುಲ್ ರನ್ ಏನಿದೆ, ಇವತ್ತಿನ ಮೇಜರ್ ಬುಲ್ ರನ್ಗೆ ಇವರೇ ಕಾರಣ ಅಲ್ವಾ. ಸೊ ಯಾವಾಗೆಲ್ಲ FIIಸು ಹ್ಯೂಜ್ ಅಮೌಂಟಾಗಿ ಬೈ ಮಾಡ್ತಾರೆ, ಆವಾಗೆಲ್ಲ ನಮ್ಮ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ಅದೇ ಇವತ್ತು ಕೂಡ ರಿಪೀಟ್ ಆಗಿದೆ. ಓಕೆ, ಸೊ ಏನು ಅಂತ ಸ್ವಲ್ಪ ವಿಸ್ತಾರವಾಗಿ ನಾವು ತಿಳ್ಕೊಳ್ಳೋಣ, ನಂತರ ಇತರ ಸುದ್ದಿಗಳಿಗೆ ಹೋಗೋಣ. ವೀಕ್ಷಕರೇ, ಹೌದು, ಸೊ ಇವತ್ತು ಬಂದ ಸುದ್ದಿ ಏನು ಅಂದರೆ, FII's ನೆಟ್ ಬೈ 9,947 crore rupees ಎಂಡಿಂಗ್ 38 ಡೇ ಸೆಲ್ ಸ್ಟ್ರೀಕ್. ಸೊ 38 ದಿನದ ಕಂಟಿನ್ಯೂಯಸ್ ಸೆಲ್ಲಿಂಗ್ ಏನಿತ್ತೋ ಅದನ್ನು ಇವತ್ತು FII's ಎಂಡ್ ಮಾಡಿದ್ದಾರೆ. ಅಂದರೆ FII's ಪುನಃ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಎಷ್ಟು ಕೋಟಿಗೆ? 9,947 ಕೋಟಿ, ನಿಯರ್ಲಿ 10,000 ಕೋಟಿನ ಇವತ್ತು ಒಂದೇ ದಿನ ಇನ್ವೆಸ್ಟ್ ಮಾಡಿದ್ದಾರೆ. DII's ಅದ್ರ ಬದಲಾಗಿ ಸೆಲ್ ಮಾಡಿದ್ದಾರೆ ಎಷ್ಟು ಕೋಟಿ? 6,908 ಕೋಟಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೆ, ಯಾವಾಗ FII's ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೋ, ತುಂಬ ಹ್ಯೂಜ್ ಅಮೌಂಟಲ್ಲಿ ಸೆಲ್ ಮಾಡಿದಾಗ ನಮ್ಮ DII's ಎಷ್ಟು ಬೈ ಮಾಡ್ತಾರೋ ಅಷ್ಟು ಕೂಡ ಸಾಕಾಗಲ್ಲ. ಯಾಕಂದರೆ ಡಾಲರ್ ಟು ರುಪಿ ಅದು ಏನು ಗ್ಯಾಪ್ ಇದೆ ಅದು ತುಂಬ ಜಾಸ್ತಿ ಇದೆ. ಓಕೆ, ಸೊ ಹಾಗಾಗಿ ಇದು ತುಂಬ ದೊಡ್ಡ ವಿಷಯ. ಇವತ್ತು FII's ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ರಿಟರ್ನ್ ಆಗಿದ್ದಾರೆ. ಸೊ ಇದು ಮುಂದೆನೂ ಹೀಗೆ ಇರುತ್ತಾ ಅಂತ ನೀವು ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಸೊ ವಾಟ್ ನೆಕ್ಸ್ಟ್, ಸೊ ಈ ವಾಟ್ ನೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಇದು ಯಾರು ಕೂಡ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ನ ನೀವು ನೆನ್ಪಿಟ್ಕೋಬೇಕು, ನಾನು ನೆನ್ಪಿಟ್ಕೋಬೇಕು. ಸ್ಟಾಕ್ ಮಾರ್ಕೆಟಲ್ಲಿರೋರು ಇಂಪಾರ್ಟೆಂಟ್ ಡೇಟ್ಸ್ನ ನೆನ್ಪಿಟ್ಕೋಬೇಕು. ಅದು ಏನೇನು ಅಂತ ನಾನು ಹೇಳ್ತೀನಿ. ಕೆಲವೊಂದು ಅನ್ಸರ್ಟೆಂಟೀಸ್ ಇತ್ತು ಮಾರ್ಕೆಟ್ಗೆ. ಯಾವುದ್ರ ಅನ್ಸರ್ಟೆಂಟೀಸ್ ಅಂದರೆ ಏನು? ಅಮೆರಿಕನ್ ಎಲೆಕ್ಷನಲ್ಲಿ ಯಾರು ಬರ್ತಾರೋ, ಯಾರು ಪ್ರೆಸಿಡೆಂಟ್ ಆಗ್ತಾರೋ, ಟ್ರಂಪ್ ಆಗ್ತಾರೋ ಅಥವಾ ಕಮಲಾ ಹ್ಯಾರಿಸ್ ಆಗ್ತಾರೋ ಅನ್ನೋದು ಒಂದು ಅನ್ಸರ್ಟೆಂಟಿ ಇತ್ತು. ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ಗೆ ಕನ್ಸರ್ನ್ ಇದ್ದಿದ್ದು ಮಹಾರಾಷ್ಟ್ರ ಎಲೆಕ್ಷನ್ಸ್, ಇಲ್ಲಿ NDA ಬರುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ ಅನ್ನೋ ಟೆನ್ಷನ್ ಇತ್ತು. ಸೊ ಅದು ಕೂಡ ಮುಗಿದಿದೆ. ಇದೆಲ್ಲ ಆದಮೇಲೆ ಇವತ್ತು ಅದ್ರ ಪರವಾಗೇ ರಿಸಲ್ಟು ಬಂದಿದೆ ಅಲ್ವಾ. ಸೊ ಇದಾದಮೇಲೂ ಮತ್ತೆ ಏನು ನಾವು ನೆನ್ಪಿಟ್ಕೋಬೇಕು ಅಂದರೆ, ಹೌದು, ಇನ್ನೂ ತುಂಬ ಇಂಪಾರ್ಟೆಂಟ್ ದೇಶಕ್ಕೆ ಸಂಬಂಧಪಟ್ಟಂಥ, ತುಂಬ ಎಕಾನಮಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಈವೆಂಟ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಮೊದಲನೇದು GDP. ಯಾವುದ್ರದ್ದು? ನಮ್ಮ ದೇಶ. ಸೊ ಇಂಡಿಯಾ ದೇಶದ GDP ಡೇಟಾ ಇನ್ನೇನು ಹೊರಬೀಳುತ್ತೆ. ಅದಾದಮೇಲೆ ನೆಕ್ಸ್ಟು FOMC ಮೀಟಿಂಗ್ ಇದೆ ಅಲ್ವಾ. ಸೊ FOMC ಅಂದ್ರೇನು? ಫೆಡ್ರಲ್ ಓಪನ್ ಮಾರ್ಕೆಟ್ ಕಮಿಟಿ. ಸೊ FOMC ಮೀಟಿಂಗ್ ಅದು ಕೂಡ ನಮ್ಮ ದೇಶದ GDP ಡೇಟಾ ಹೊರಬಿದ್ದಾದಮೇಲೆ ನೆಕ್ಸ್ಟು ಅಮೇರಿಕನ್ ಮಾರ್ಕೆಟು ಎಲ್ಲರ ಫೋಕಸ್ ಇರೋದು FOMC ಮೀಟಿಂಗ್ ಮೇಲೆ. ಸೊ ಇವೆರಡರ ಡೇಟು ನಮಗೆ ತುಂಬ ಹತ್ತಿರದಲ್ಲಿದೆ. ಅದು ಯಾವತ್ತು ಅಂತ ಹೇಳ್ತೀನಿ, ದಯವಿಟ್ಟು ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೊಂಡು ಅಥವಾ ನಿಮ್ಮ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು, ಟ್ರೇಡಿಂಗ್ ಮಾಡೋರು ಖಂಡಿತ ಈ ಡೇಟ್ಸ್ನ ನೆನ್ಪಿಟ್ಕೋಬೇಕು. ಸೊ ಮೊದಲನೇದಾಗಿ FOMC ಮೀಟಿಂಗ್ ಯಾವಾಗ? ಡಿಸೆಂಬರ್ 17 ಮತ್ತು 18. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೆಡ್ರಲ್ ರಿಸರ್ವ್ ಬ್ಯಾಂಕ್ದು FOMC ಕಮಿಟಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಫ್ಯೂಚರ್ ಮಾರ್ಕೆಟ್ನ ಮೂವ್ಮೆಂಟ್ ಮೇಲೆ. ಸೊ ಡಿಸೆಂಬರ್ 17 ಮತ್ತು 18 ವೆರಿ ವೆರಿ ಇಂಪಾರ್ಟೆಂಟ್.
ನವಂಬರ್ 6th ಮತ್ತು 7th ಆಗಿದೆ ಮೀಟಿಂಗು. ಇದರದ್ದು ಮಿನಿಟ್ಸ್ ಇನ್ನೂ ಬಂದಿಲ್ಲ. ಸೊ ಸೆಪ್ಟೆಂಬರ್ 17th 18th ಆಗಿದ್ದು ಅಕ್ಟೋಬರ್ 9th ಬಂದಿದೆ. ಅದೇ ಥರ ನವಂಬರ್ 6th 7th ಆಗಿದ್ದು ಮೋಸ್ಟ್ಲಿ ಡಿಸೆಂಬರಲ್ಲಿ ಫಸ್ಟ್ ವೀಕಲ್ಲಿ ಮಿನಿಟ್ಸು ಪಬ್ಲಿಷ್ ಆಗ್ಬೋದು. ಓಕೆ, ಸೊ ಡಿಸೆಂಬರ್ 17 ಮತ್ತು 18th FOMC ಮೀಟಿಂಗ್ ಔಟ್ಕಮ್ ಇದೆ. ಯಾಕಂದರೆ ಮತ್ತೆ ರೇಟ್ ಕಟ್ ಬಗ್ಗೆ ಎಲ್ಲರಿಗೂ ಚಿಂತೆ ಶುರುವಾಗಿದೆ. ಸೊ ರೇಟ್ ಕಟ್ಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಆ ಡಿಸಿಷನ್ನ ಈ ಮೀಟಿಂಗಲ್ಲಿ ತಗೊತಾರೆ. ಓಕೆ, ಸೊ ಮೊದಲನೇದಾಗಿ FOMC ಮೀಟಿಂಗ್ ಆಯಿತು. ಎರಡನೇದು ಏನು ತುಂಬ ಇಂಪಾರ್ಟೆಂಟ್, ನಮ್ಮ ದೇಶದ ಇಂಡಿಯಾ GDP ರೇಟ್ಸ್ ಹೊರಗೆ ಬೀಳುತ್ತೆ. ಸೊ GDP ರಿಸಲ್ಟ್ ನವಂಬರ್ ತಿಂಗಳಲ್ಲಿ ಇನ್ನೂ ಬಂದಿಲ್ಲ. ಓಕೆ, ಸೊ ಅದು ಬರುತ್ತೆ. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? 6.5% ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಇಲ್ಲಿ 6.7 ಅಥವಾ 6.8% ಬಂದರೆ ಸೂಪರ್ ಡೂಪರಾಗಿ ಮತ್ತೆ FIIs ರಿಟರ್ನ್ ಆಗ್ತಾರೆ ಇಂಡಿಯನ್ ಮಾರ್ಕೆಟ್ಗೆ. ಅದರ್ವೈಸ್ FIIಸು ಮತ್ತು ಸೆಲ್ಲಿಂಗ್ ಮಾಡೋ ಪ್ರೆಷರು ಜಾಸ್ತಿ ಆಗುತ್ತೆ. ಯಾಕಂದರೆ ನೋಡಿ, ಕಳೆದ ಡೇಟಾಗಳನ್ನ ನೀವು ನೋಡ್ಬೋದು. ಓಕೆ, ಸೊ ನಾವು ಸ್ವಲ್ಪ ಒಂದು ವರ್ಷದ ಹಿಂದೆ ಹೋಗೋಣ. ನೋಡಿ, 7.7 ಇತ್ತು ಏಪ್ರಿಲ್ ಆಗಸ್ಟ್ 2023 Q1 ಅಲ್ಲಿ 7.8 ಬಂತು. 6.8 ಬಂತು ನೆಕ್ಸ್ಟ್ ಕ್ವಾರ್ಟರ್, Q2 7.6 ಬಂತು. 6.6 ಇತ್ತು Q3 ಅಲ್ಲಿ 8.4 ಬಂತು. 6.7 ಇತ್ತು 7.8 ಬಂತು. ಸೊ ಇದೆಲ್ಲ ತುಂಬ ಅತ್ಯದ್ಭುತವಾದ ರಿಸಲ್ಟ್ಸ್. ಓಕೆ, GDP ಡೇಟಾ ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಬಂದಿದ್ದು. ಹಾಗಾಗಿ FIIಸು ಇಲ್ಲಿ ರಿಟರ್ನ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅಲ್ವಾ. ಬಟ್ ಕಳೆದ ಒಂದು ಸನ್ನಿವೇಶ ಏನಾಗಿದೆ, ಉಲ್ಟಾಗಿದೆ. ಸೊ 6.9 ಇದ್ದಿದ್ದು 6.7 ಬಂದಿದೆ. ಸೊ ಪ್ರೀವಿಯಸ್ 7.8 ಇತ್ತು 6.7 ಬಂದಿದೆ. ಸೊ ಇವಾಗ 6.7 ಎಕ್ಸ್ಪೆಕ್ಟೇಷನ್ಸ್ ಪ್ರೀವಿಯಸ್ ಬಂದಿದೆ. 6.5 ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದಾರೆ. ಸೊ ಎಷ್ಟು ಬರುತ್ತೆ ಕಾದು ನೋಡಬೇಕು. ಯಾಕಂದರೆ ಈ ಮಾರ್ಕೆಟ್ ಫೇಸಲ್ಲಿ FIIಸು ಚೆನ್ನಾಗಿ ರಿಟರ್ನ್ ಆಗಿದ್ರು ಇಂಡಿಯನ್ ಮಾರ್ಕೆಟ್ಗೆ ಅಲ್ವಾ. ಸೊ ನೋಡೋಣ GDP ಡೇಟಾ ಯಾವ ಥರ ಬರುತ್ತೆ ಅಂತ. ಅದು ಕೂಡ ನವಂಬರ್ 29ನೇ ತಾರೀಕು, ಅಂದರೆ ಇನ್ನು 4 ದಿನ ಇದೆ. ಖಂಡಿತ ಈ ಡೇಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಇದಾದಮೇಲೆ OPEC ಪ್ಲಸ್ ಏನಿದೆ, ಸೊ ನಿಮಗೆಲ್ಲರಿಗೂ ಗೊತ್ತಿದೆ. OPEC ಪ್ಲಸ್ ಅಂದರೆ ಏನು? ಸೊ ಆಯಿಲ್ ಮಾರ್ಕೆಟ್ ಅಂತ ಏನಿದೆ, ಕ್ರೂಡ್ ಆಯಿಲು, ಬ್ರೆಂಟ್ ಕ್ರೂಡ್ ಆಯಿಲು, ಅದರದ್ದು ಒಂದು ಸಂಘ, ಅದರದ್ದೊಂದು ಅಸೋಸಿಯೇಷನ್. ಸೊ ಇವರು ಡಿಸೆಂಬರ್ 1ಕ್ಕೆ ಸೊ ಆಯಿಲ್ ಪಾಲಿಸಿ ಮೀಟಿಂಗ್ನ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಆಗಬೇಕಿತ್ತು, ಬಟ್ ಡಿಸೆಂಬರ್ 1ಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಏನು ಮಾಡಿದ್ದಾರೆ? ದ ಆಯಿಲ್ ಮಾರ್ಕೆಟ್ ಈಸ್ ಫೈನಲಿ ಸ್ಟಾರ್ಟಿಂಗ್ ಟು ಶೋ ಸೈನ್ಸ್ ಆಫ್ ಟೈಟನಿಂಗ್, ಎ ರಿಲೀಫ್ ಫಾರ್ ಟ್ರೇಡರ್ಸ್ ಹೂ ಹ್ಯಾವ್ ಗ್ರ್ಯಾಪಲ್ಡ್ ವಿತ್ ಫೇಡಿಂಗ್ ಆಪ್ಟಿಮಿಸಮ್ ಅರೌಂಡ್ ಚೈನಾಸ್ ರಿಕವರಿ ಆ್ಯಂಡ್ ಕನ್ಸರ್ನ್ಸ್ ಓವರ್ ಗ್ಲೋಬಲ್ ಡಿಮ್ಯಾಂಡ್ ಔಟ್ಲುಕ್. ಸೊ ಇವು ನಮಗೆ ಒಂದು ಯಾವ ಥರ ಒಳ್ಳೆ ಸುದ್ದಿನೋ ಅಥವಾ ಕೆಟ್ಟ ಸುದ್ದಿನೋ ಗೊತ್ತಿಲ್ಲ, ಬಟ್ ಈ ಆರ್ಟಿಕಲ್ನ ಪ್ರಕಾರ ಹೋದರೆ ಸೊ OPEC ಮೀಟಿಂಗಲ್ಲಿ ಮೋಸ್ಟ್ಲಿ ಕ್ರೂಡ್ ಆಯಿಲ್ನ ಟೈಟ್ ಮಾಡ್ತಾರೆ, ಕ್ರೂಡ್ ಆಯಿಲ್ ಸಪ್ಲೈನ ಟೈಟ್ ಮಾಡ್ತಾರೆ. ಇದು ಏನಾಗಿದೆ ಅಂದರೆ, ಚೈನಾ ಮಾರ್ಕೆಟ್ ಏನು ರಿಕವರಿ ಅಂತ ಹೇಳ್ತಾ ಇದ್ದಾರೆ, ಅದರ ಕನ್ಸರ್ನ್ಸ್ ಬಗ್ಗೆ ಸ್ವಲ್ಪ ನಮಗೆ ಚಿಂತೆ ಪಡುವಂಥ ವಿಷಯನ ಕಮ್ಮಿ ಮಾಡುತ್ತೆ. ಓಕೆ, ಸೊ ಇದು ಇವತ್ತಿನ ಒಂದು ಮೇಜರ್ ಇಂಪಾರ್ಟೆಂಟ್ ನ್ಯೂಸ್ಗಳು. ಖಂಡಿತ ಈ ವಿಡಿಯೋನ ನೀವು ಫುಲ್ ನೋಡಿ ಅಂತ ಹೇಳ್ತಾ, ತುಂಬ ತಿಳ್ಕೊಳ್ಳೋ ವಿಷಯ ತುಂಬ ಇದೆ. ಓಕೆ, ದಯವಿಟ್ಟು ಫುಲ್ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಕಮೆಂಟ್ ಬರೆದು ತಿಳಿಸಿ, ನಾನು ಏನನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಖಂಡಿತ ನಾನು ಇಂಪ್ರೂವ್ ಮಾಡ್ಕೊತೀನಿ. ಓಕೆ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.